ಮೊಘಲರು ಮಧ್ಯಕಾಲದ ಉತ್ತರಾರ್ಧದಲ್ಲಿ ಭಾರತದ ಮೇಲೆ ಮಧ್ಯ ಏಷ್ಯಾದ ಮೇಲೆ ದಾಳಿ ನಡೆಯುತ್ತೆ. ಆ ದಾಳಿಯ ಹೆಸರೇನು? ಸಾಮಾನ್ಯ ಶಕೆ 1526ರಲ್ಲಿ ದಾಳಿ ಆಗುತ್ತೆ. ಈ ಕದನದ ಹೆಸರೇನು? ಮೊದಲನೆಯ ಪಾಣಿಪತ್ ಕದನ. ಇದನ್ನು ಯಾರ ನಡುವೆ ನಡೆಯಿತು? ಬಾಬರ್ ಹಾಗೆ ಇಬ್ರಾಹಿಂ ಲೋಧಿ. ಇಬ್ರಾಹಿಂ ಲೋಧಿ ಯಾರು? ಡೆಹಲಿ ಸುಲ್ತಾನ ಕೊನೆಯ ಸುಲ್ತಾನನಾಗಿದ್ದ. ಬಾಬರ್ ಅವನನ್ನು ಕೊಂದ್ಬಿಟ್ಟು ಮೊಘಲರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಬಾಬರ್ ಒಬ್ಬ ಕವಿಯೂ ಆಗಿದ್ದ, ಅದೇ ರೀತಿ ಗದ್ಯ ಬರಹಗಾರನೂ ಆಗಿದ್ದ. ಆದ್ರಿಂದ ಬಾಬರ್ ನಾಮ ಎಂಬ ಅವನ ಆತ್ಮಚರಿತ್ರೆಯನ್ನು ಬರೀತಾನೆ. ಅವನ ಮಗನ್ ಯಾರು? ಹುಮಾಯೂನ್ ಆಗಿದ್ದ. ಅವರ ಮಗ ಉತ್ತರಾಧಿಕಾರ ಪಡಿತಾನೆ. ಆದ್ರೆ ಶೇರ್ಷಾ ಸೂರ್ನಿಂದ ತನ್ನ ಅಧಿಕಾರವನ್ನು ಕಳ್ತ್ಕೊಬೀಳ್ತಾನೆ. 15 ವರ್ಷ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು 15 ವರ್ಷಗಳ ನಂತರ ಮತ್ತೆ ಅಧಿಕಾರ ಅವನ ಕೈಗೆ ಸಿಗುತ್ತೆ. ಆದ್ರೆ ಸಾಮಾನ್ಯ ಶಕೆ 1556ರಲ್ಲಿ ಹಠಾತ್ ಮರಣ, ಮೆಟ್ಲಿಂದ ಇಳಿಯುವಾಗ ಕಾಲ್ ಜಾರಿ ಬಿದ್ದೋಗ್ಬಿಡ್ತಾನೆ. ಅವಾಗ ಮರಣ ಆಗ್ಬಿಡುತ್ತೆ. ಹುಮಾಯೂನ್ನ ಮಗ ಯಾರು? ಅಕ್ಬರ್ ಉತ್ತರಾಧಿಕಾರಿ ಆಗಿರ್ತಾನೆ. ಅವನದು ಚಿಕ್ಕ ವಯಸ್ಸಾಗಿರುತ್ತೆ, ಅಪ್ರಾಪ್ತ ವಯಸ್ಸಾಗಿರುತ್ತೆ ಅಧಿಕಾರಕ್ಕಿನ್ನ ಬರಲಿಕ್ಕೆ. ಇವಾಗ ಅಕ್ಬರ್ ಮಹಾಶಯನ ಜೀವನದ ಬಗ್ಗೆ ನಾವು ತಿಳ್ಕೊಳ್ಳೋದ. ಜಲಾಲ್ ಉದ್ದೀನ್ ಮಹಮ್ಮದ್ ಅಕ್ಬರ್ನ ಹುಮಾಯೂನ್ ಮತ್ತೆ ಹಮೀದಾ ಬಾನು ಬೇಗಂನ ಪುತ್ರ. ಹುಮಾಯೂನ್ ತನ್ನ ರಾಜ್ಯವನ್ನು ಕಲ್ತ್ಕೊಂಡು ತನ್ನ ಪತ್ನಿಯ ಜೊತೆಗೆ ಅಲ್ಲಿ ಇಲ್ಲಿ ಆಗಿ ಕೆಲವೊಂದು ಅನುಯಾಯಿಗಳೊಂದಿಗೆ ಎಲ್ಲ ಕಡೆ ಸ್ಥಳಾಂತರಿಸ ಮಾಡುತ್ತಾ ಹಂಗೆ ಅಲ್ದಾಡುವಾಗ ಆ ಸಂದರ್ಭದಲ್ಲಿ ರಾಣನ ರಕ್ಷಣೆಯಲ್ಲಿ ಅಮರ್ಕೋಟೆ ಎಂಬ ಸ್ಥಳದಲ್ಲಿ ಸಾಮಾನ್ಯ ಶಕೆ 1542ರಲ್ಲಿ ಅಕ್ಬರ್ನ ಜನಿಸುತ್ತಾನೆ. ಹುಮಾಯೂನ್ಗಳು ಶತ್ರುಗಳು ನಂಬಲಾರ್ದ ಕೆಲವು ಅನ್ಯಾಯಗಳಿಂದ ಕಿರುಕುಳವನ್ನು ಕೊಡ್ತಿದ್ರಿಂದ ಅಕ್ಬರಲ್ಲಿ ತನ್ನ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯ ಜೀವನದಲ್ಲಿ ಸಂಕಷ್ಟದಿಂದ ಕೂಡಿತ್ತು. ಅದರಿಂದಾಗಿ ಅಕ್ಬರ್ಗೆ ವಿದ್ಯಾಭ್ಯಾಸ ಆಗಿರಲಿ, ರಾಜಕೀಯ ತರಬೇತಿಗಳಾಗಿ ವಂಚಿತನಾಗಿದ್ನು. ಏನು ಕಲ್ತ್ಕೊಳ್ಳಕ್ಕೆ ಆಗ್ಲಿಲ್ಲ. ಇವನು ತನ್ನ ತಂದೆಯ ಮರಣದಿಂದಾಗಿ 14ನೇ ವರ್ಷಕ್ಕೆ ಅಧಿಕಾರಕ್ಕೆ ಬರಬೇಕಾಗುತ್ತದೆ. ಅಪ್ರಾಪ್ತ ಚಿಕ್ಕ ವಯಸ್ಸವನಲ್ಲ, ಅದಕ್ಕಂತ ರಾಜ್ಯವನ್ನು ಆಳ್ಲಿಕ್ಕೆ ಬೈರಮ್ ಖಾನ್ ಎಂಬ ರಾಜ ಪ್ರತಿನಿಧಿಯೊಂದಿಗೆ ತನ್ನ ಆಡಳಿತವನ್ನು 14ನೇ ವರ್ಷದಿಂದನೇ ಆರಂಭ ಮಾಡ್ತಾರೆ. ಯಾರು? ಅಕ್ಬರ್. ಅಕ್ಬರ್ನ ಸೈನಿಕ ಸಾಧನೆಗಳು. ಎರಡನೇ ಪಾಣಿಪತ್ ಕದನ ಯಾರ ನಡುವೆ ನಡೀತಿದೆ? ಮೊದಲನೇ ಪಾಣಿಪತ್ ಕದನ ಯಾವಾಗ ಆಗೈತೆ ಹೇಳಿ? ಫಸ್ಟ್ ಬಾಬರ್ ಮತ್ತೆ ಇಬ್ರಾಹಿಂ ಲೋಧಿ ಮಧ್ಯೆ ನಡೆದಿತ್ತು 1526ರಲ್ಲಿ. ಇವಾಗ ಎರಡನೇ ಪಾಣಿಪತ್ ಕದನ ಸಾಮಾನ್ಯ ಶಕೆ 1556ರಲ್ಲಿ ಯಾರ ನಡುವೆ ನಡೀತಿದೆ? ಬಂಗಾಳದ ಮೊಹಮ್ಮದ್ ಆದಿಲ್ ಶಾನ ಪ್ರಧಾನ ಮಂತ್ರಿ ಆದಂತಹ ಹೇಮು ಮೊಘಲ್ ರಾಜ್ಯಪಾಲ ತರ್ದಿ ಬೇಗ್ನಿಂದ ದೆಹಲಿ ಮತ್ತು ಆಗ್ರಾಗಳನ್ನು ವಶಪಡಿಸ್ಕೊಬಿಡ್ತಾನೆ. ರಾಜ ವಿಕ್ರಮಾದಿತ್ಯ ಎಂಬ ಬಿರುದು ಸಹ ಹೇಮು ಪಡ್ಕೊಬಿಡ್ತಾನೆ. ಇವಾಗ ಅಕ್ಬರ್ನು ಪಂಜಾಬ್ನಲ್ಲಿ ಇರ್ತಾನೆ. ಆ ಟೈಮಲ್ಲಿ ಅವನಿಗೆ ರಾಜಕೀಯ ಸ್ಥಿತಿಗತಿ ತುಂಬಾ ಚಿಂತಾಜನಕವಾಗಿದ್ದಂತಹ ಸಂದರ್ಭ. ಸಾಮಾನ್ಯ ಶಕೆ 1556ರಲ್ಲಿ ಎರಡನೇ ಪಾಣಿಪತ್ ಕದನದಲ್ಲಿ ನಡೆಯುತ್ತೆ. ಹೇಮುವನ್ನು ಎದುರಿಸಲು ಬೈರಾಮ್ ಖಾನ್ ಅಂದ್ರೆ ಅಕ್ಬರ್ನ ಜೊತೆ ರಾಜ ಪ್ರತಿನಿಧಿಯಾಗಿರ್ತಾನಲ್ಲ, ಯಾಕಂದ್ರೆ ಅಕ್ಬರ್ ತುಂಬಾ ಚಿಕ್ಕ ವಯಸ್ಸವನು, 14 ವರ್ಷ ಆದ್ದರಿಂದ ಬೈರಾಮ್ ಖಾನ್ ರಾಜ ಪ್ರತಿನಿಧಿಯಾಗಿ ಅಕ್ಬರ್ ಪಕ್ಕದಲ್ಲೇ ಇರ್ತಾನೆ, ನೆರವಿನಲ್ಲಿ ಇರ್ತಾನೆ. ವಿಜಯದ ಅಂಚಿನಲ್ಲಿದ್ದಾಗ ಹೇಮುಗೆ ಏನ್ ಬೀಳುತ್ತೆ ಅಂದ್ರೆ ಒಂದು ಬಾಣ ಕಣ್ಣಿಗೆ ಬಂದ್ಬಿಟ್ಟು ಬೀಳ್ಬಿಡುತ್ತೆ. ಆದ್ರಿಂದ ಬಿಟ್ಟು ಪ್ರಜ್ಞಾಹೀನನಾಗ್ಬಿಟ್ಟು ಇವಾಗ ನಾಯಕನೇ ಇಲ್ಲ. ಆದ್ರಿಂದ ಏನಾಗುತ್ತೆ ಅಂದ್ರೆ ಸೈನ್ಯ ಸಹ ಪಲಾಯನ ಮಾಡ್ಬಿಡುತ್ತೆ, ಅಂದ್ರೆ ಓಡೋಗ್ಬಿಡುತ್ತೆ, ಯಾರು ಯುದ್ಧ ಮಾಡ್ಲಿಕ್ಕೆ ಇರೋದಿಲ್ಲ. ಹೇಮುವನ್ನು ಬೈರಮ್ ಖಾನ್ ಕೊಂದ್ಬಿಟ್ಟು ಏನ್ ಮಾಡ್ತಾರೆ, ಕದನದ ನಂತರ ಅಕ್ಬರ್ ದೆಹಲಿ ಮತ್ತು ಆಗ್ರಾವನ್ನು ಅವರು ವಶಪಡಿಸ್ಕೊಳ್ತಾನೆ. ಹೀಗೆ ಎರಡನೇ ಪಾಣಿಪತ್ ಕದನ ಅಕ್ಬರ್ ಗೆದ್ದಿದ್ದಾನೆ ಅಂತ ನಮ್ಗೆ ಗೊತ್ತಾಯ್ತು. ಇವಾಗ ಇನ್ನಿತರ ಸೈನಿಕ ಸಾಧನೆಗಳನ್ನು ನೋಡೋದ ಬನ್ನಿ. ಗೋಂಡ್ವಾನ್ನ ವಿಜಯ. ಅಲ್ಲಿ ಆಳ್ವಿಕೆ ಮಾಡುತ್ತಿದ್ದಂಥವ್ರು ಯಾರು? ರಾಣಿ ದುರ್ಗಾವತಿ ತನ್ನ ಮಗ ವೀರನಾರಾಯಣ ರಾಜ ಪ್ರತಿನಿಧಿಯಾಗಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಆಳ್ತಿದ್ದಾರೆ ಗೋಂಡ್ವಾನ್ ಪ್ರದೇಶವನ್ನು. ಆದ್ರಿಂದ ಅಕ್ಬರ್ನು ಅಸಾಫ್ ಖಾನ್ ಎಂಬುವನು ಕಳಿಸ್ತಾನೆ, ಅಲ್ಲಿ ವಶಪಡಿಸ್ಕೊಂಡ್ ಬಾ ಅಂತ. ಯುದ್ಧ ಮಾಡ್ತಲೇ ರಾಣಿ ದುರ್ಗಾವತಿ ಇರ್ತಾರಲ್ಲ ಮರಣ ಹೊಂದ್ತಾರೆ. ಆದ್ರಿಂದ ಗೋಂಡ್ವಾನ್ ರಾಜ್ಯವು ಸಹ ಮೊಘಲ ಸಾಮ್ರಾಜ್ಯಕ್ಕೆ ವಿಲೀನಗೊಳ್ಬೇಕಾಗುತ್ತದೆ. ಅದೇ ರೀತಿಯಾಗಿ ಗುಜರಾತ್ನ ಆಕ್ರಮಣ. ಗುಜರಾತ್ ಅಲ್ಲಿ ಸಿಕ್ಕಾಪಟ್ಟೆ ಸಂಪತ್ತಿತ್ತು, ಅಲ್ಲಿ ಸಮುದ್ರ ವ್ಯಾಪಾರ ತುಂಬಾ ಪ್ರಾಮುಖ್ಯತೆಯಿಂದಾಗಿ ಅಕ್ಬರ್ ಗುಜರಾತ್ನ ಮೇಲೆ ದಾಳಿ ಮಾಡ್ಬೇಕಂತ ನಿರ್ಣಯ ಮಾಡ್ತಾರೆ. ಅಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ರಾಜ ಹೆಸರೇನು? ಮುಜಫರ್ ಶಾ ಅಂತ. ಅವ್ರನ್ನ ಸೋಲ್ಸ್ಬಿಟ್ಟು ಗುಜರಾತ್ ಅನ್ನು ವಶಪಡಿಸ್ಕೊಬಿಡ್ತಾರೆ. ಈ ದಿಗ್ವಿಜಯ ಸ್ಮಾರಕವಾಗಿ ಅಕ್ಬರ್ನು ಏನ್ ಮಾಡ್ತಾನೆ ಅಂದ್ರೆ ಫತೇಪುರ ಎಂಬ ಹೊಸ ರಾಜಧಾನಿಯನ್ನು ಸಿಕ್ರಿಯ ಬಳಿ ನಿರ್ಮಿಸಿದ್ದನು ಅಂತ ಹೇಳ್ತಾರೆ. ಬಂಗಾಳ ಮತ್ತು ಒರಿಸ್ಸಾಗಳ ಆಕ್ರಮಣ. ಬಂಗಾಳ ರಾಜ್ಯಪಾಲ ದಾವೂದ್ ಖಾನ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ ನಾನು ರಾಜ, ಯಾರು ನಾನು ಕೈ ಎಳೆಯಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು ಸ್ವಾತಂತ್ರ್ಯ ಘೋಷಣೆ ಮಾಡ್ಕೊಳ್ತಾರೆ. ಆದ್ರಿಂದ ಅವನನ್ನು ಹತ್ತಿಗ್ಬೇಕು ಅಂತ, ಅವನ್ನ ಹೇಗಾದ್ರೂ ಕಂಟ್ರೋಲ್ ಮಾಡ್ಬೇಕಂತ ಅಕ್ಬರ್ ತನ್ನ ಸೈನ್ಯವನ್ನು ಕಳಿಸ್ತಾನೆ. ಬಂಗಾಳ ಹಾಗೆ ಒರಿಸ್ಸಾಗಳನ್ನು ವಶಪಡಿಸಿಕೊಂಡು ನಂತರ ಅವುಗಳನ್ನು ಮೊಘಲ ಸಾಮ್ರಾಜ್ಯಗಳ ಭಾಗಗಳಾಗಿ ವಿಲೀನಗೊಳಿಸ್ಕೊಳ್ತಾರೆ. ಇವಾಗ ಕಾಬೂಲ್ ಮತ್ತು ಕಾಶ್ಮೀರ ಸೇರ್ಪಡೆ. ಏನೆಂದ್ರೆ ಹಕೀಂ ಮಿರ್ಜಾ ಎಂಬ ಅಕ್ಬರ್ನ ಮಲ ಸಹೋದರ, ಹುಮಾಯೂನ್ನ ಇನ್ನೊಬ್ರು ಮಗ ಇರ್ತಾರಲ್ಲ ಮಲ ಸಹೋದರ, ಅವನು ಅಲ್ಲಿ ಆಳ್ವಿಕೆ ಮಾಡ್ತಿರ್ತಾನೆ.
ಕಾಬೂಲನ್ನು ಆಳ್ತಿದ್ದವನು ಸಾಮಾನ್ಯ ಶಕೆ 1585ರಲ್ಲಿ ಅವನ ಮರಣ ಆಗ್ತಾನೆ. ಆದ್ರಿಂದ ಅಕ್ಬರ್ ಏನ್ ಮಾಡ್ತಾನೆ ಅಂದ್ರೆ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಬಿಡ್ತಾರೆ ಆ ಪ್ರದೇಶವನ್ನು ಸಹ. ಅದೇ ರೀತಿಯಾಗಿ ಕಾಶ್ಮೀರವನ್ನು ಸಹ ವಶಪಡಿಸ್ಕೊಳ್ತಾನೆ. ಇವಾಗ ರಾಜ್ಯವನ್ನು ಸುವ್ಯವಸ್ಥಿತವಾಗಿ ಆಳ್ವಿಕೆ ಮಾಡಬೇಕು. ಅದೇ ರೀತಿಯಾಗಿ ಇನ್ನೊಬ್ರು ತುಂಬಾ ರೈವಲ್ ಆಗಿರುವಂತ ಟೀಮ್ ಯಾವುದು? ರಾಜ್ಪೂತ್. ಆದ್ರಿಂದ ಅವ್ರನ್ನ ಹೇಗಾದ್ರೂ ಸಹ ಇವಾಗ ವಿವಾಹ ಸಂಬಂಧಗಳಿಂದ, ಒಳ್ಳೆ ಬಾಂಧವ್ಯಗಳಿಂದ ಅವ್ರನ್ನ ಸಹ ನಮ್ಮೊಳಗೆ ಮಾಡ್ಕೊಂಡ್ರೆ ರಾಜ್ಯ ಇನ್ನಷ್ಟು ವಿಸ್ತರಣೆ ಮಾಡ್ಬೋದಂತ ಹೇಳ್ಬಿಟ್ಟು ಅವರು ರಾಜ್ಪೂತ್ ನೀತಿ ಎಂದು ಆರಂಭ ಮಾಡ್ತಾರೆ. ಇವಾಗ ಅಕ್ಬರ್ಗೆ ರಜಪೂತರು ಶತ್ರುಗಳಾಗಿದ್ರು. ಅವರು ತುಂಬಾ ರಜಪೂತ್ರ ಧೈರ್ಯದವರು, ಕೆಚ್ಚದ ರಾಜನಿಷ್ಠೆಗಳಿಂದ ಮೊಘಲರ ಸಾಮ್ರಾಜ್ಯವನ್ನು ಬಲಪಡಿಸ್ಕೋಬೇಕಂತ ಹೇಳ್ಬಿಟ್ಟು ಅಗತ್ಯವೇನೆ ಅಂತ ಹೇಳ್ಬಿಟ್ಟು ಅಕ್ಬರ್ ಏನ್ ಮಾಡ್ತಾರೆ ಅಂದ್ರೆ ಅಕ್ಬರ್ನು ಸಹ ಅವರ ಬೆಂಬಲ, ಸ್ನೇಹ ಸಂಬಂಧ, ಸಹಕಾರ ನೀತಿ, ವೈವಾಹಿಕ ಸಂಬಂಧಗಳ ಮೂಲಕ ಅವರು ಏರ್ಪಡಿಸಿಕೊಳ್ಳುವುದು, ಅವರನ್ನು ಮನ್ಸಬ್ದಾರನಾಗಿ ನೇಮಿಸಿಕೊಳ್ಬೇಕಂತ ಕ್ರಮಗಳನ್ನು ಅನುಸರಿಸ್ತಾರೆ. ಅಂಬಾರ್ ಅಂದ್ರೆ ಜೈಪುರ್ ಇರ್ತದಲ್ಲ, ಬಿಹಾರ್ ಮಲ್ನ ಮಗಳಾದಂತಹ ಜೋಧಾಬಾಯಿಯನ್ನು ಅಕ್ಬರ್ನು ವಿವಾಹ ಮಾಡ್ಕೊಳ್ತಾರೆ. ಆದ್ರಿಂದ ರಣತಂಬೂರ್ ರಾಜ ಸುರ್ಜೀವ್ ರಾಯ್ ಇರ್ತಾನಲ್ಲ, ಸ್ವಾಚ್ಛೆಯಿಂದ ನಾನು ನಿಮ್ಮೊಳಗೆ ಸೇರ್ಕೊಬಿಡ್ತೀನಿ ಅಂತ ಅಕ್ಬರ್ ಪ್ರಭುತ್ವವನ್ನು ಒಪ್ಕೊಬಿಡ್ತಾನೆ. ಕಲಿಂಜರ್ದ ರಾಜ ರಾಮಚಂದ್ರ ಏನ್ ಮಾಡ್ತಾನೆ, ಸಾಮಾನ್ಯ ಶಕೆ 1569ರಲ್ಲಿ ಸ್ವತಃ ಶರಣಾಗ್ತಾನೆ. ಜೋಧ್ಪುರ್ ಮತ್ತೆ ಬಿಕನೇರಿ ರಾಜರು ಸಹ ಅಕ್ಬರ್ನ ಸಾರ್ವಭೌಮತ್ವವನ್ನು ಒಪ್ಕೊಂಡ್ಬಿಡ್ತಾರೆ. ಇತರೆ ಎಲ್ಲ ರಾಜ್ಪೂತ್ ರಾಜರೆಲ್ಲ ಅಕ್ಬರ್ಗೆ ಸ್ವತಃ ಆಗಿ ಶರಣಾಗ್ಬಿಟ್ರು. ಆದರೆ ಮೇವಾರದ ರಾಜ್ಪೂತ್ರು ಎಷ್ಟು ಬಲಿಷ್ಠರಾದವರು ಅಂತ ನಿಮ್ಮ ಹಿಂದಿನ ಚಾಪ್ಟರ್ಸ್ ಅಲ್ಲಿ ನೋಡಿರ್ತೀರ. ಅಲ್ಲಿ ಆಳ್ವಿಕೆ ಮಾಡಿದಂತಹ ರಾಜ ಉದಯ್ ಸಿಂಗ್ನು ಅಕ್ಬರ್ನ ಅಧಿಕಾರವನ್ನು ಒಪ್ಪಲಿಲ್ಲ. ಆದ್ರಿಂದ ಸಾಮಾನ್ಯ ಶಕೆ 1568ರಲ್ಲಿ ಅವರಿಬ್ಬರ ಮಧ್ಯೆ ಕದನ ನಡೆಯುತ್ತೆ. ಅದರಲ್ಲಿ ಉದಯ್ ಸಿಂಗ್ನು ಸೋಲನ್ನು ಅನುಭವಿಸಬೇಕಾಗುತ್ತೆ. ಕೊನೆಯ ಮರಣದವರೆಗೂ ಅವರು ಹೋರಾಡ್ತಾನೆ ಮರಣ ಹೊಂದ್ತಾರೆ. ಯಾರು? ಉದಯ್ ಸಿಂಗ್ ಅವರು. ಅಕ್ಬರ್ ಅದಾದ್ಮೇಲೆ ಅಲ್ಲಿ ಇದ್ದಂತಹ ರಾಜಧಾನಿ ಆದಂತಹ ಚಿತ್ತೂರನ್ನು ವಶಪಡಿಸ್ಕೊಬಿಡ್ತಾನೆ. ಆದ್ರೆ ಈ ಯುದ್ಧ ಮಾತ್ರ ಕೊನೆಗೊಂಡಿದೆ. ಯಾಕಂದ್ರೆ ಉದಯ್ ಸಿಂಗ್ ನ ಮಗ ಆದಂತಹ ರಾಣಾ ಪ್ರತಾಪ್ ಸಿಂಗ್ ಈ ಯುದ್ಧವನ್ನು ಮುಂದುವರಿಸ್ತಾನೆ. ಆದ್ರಿಂದ ರಜಪೂತ್ರ ಹಾಗೂ ಮೊಘಲರ ನಡುವೆ ಪ್ರಮುಖ ಕದನವಾದಂತಹ ಸಾಮಾನ್ಯ ಶಕೆ 1576ರಲ್ಲಿ ನಡೆದ ಹಲ್ದಿಘಟ್ ಕದನ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಆದ್ರೆ ರಾಣಾ ಪ್ರತಾಪ್ ಸಿಂಗ್ ನ ಸಹ ತೀವ್ರ ನಷ್ಟವನ್ನು ಅನುಭವಿಸಿ ಸೋಲನ್ನು ಅನುಭವಿಸ್ತಾನೆ, ಹಾಗೆ ಮರಣ ಹೊಂದ್ತಾರೆ. ಆದ್ರಿಂದ ಅಕ್ಬರನ್ನು ಮೇವಾಡವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲು ಸಾಧ್ಯವಾಯಿತು. ಅವರು ಆಂತರಿಕ ಸ್ವಾಯತ್ತತೆಯನ್ನು ಉಳಿಸಿಕೊಳ್ಬೇಕಂತ ಅನುಮತಿ ನೀಡಲಾಯಿತು. ರಾಜ ತೋಡರ್, ರಾಜ ಮನ್ ಸಿಂಗ್, ರಾಜ ಭಗವಾನ್ ದಾಸ್ ಮತ್ತಿತರರು ಅಕ್ಬರ್ನ ಪ್ರಮುಖ ರಾಜಪೂತ ದಂಡ ನಾಯಕರಾಗಿರ್ತಾರೆ. ಇವಾಗ ನಾವು ದಕ್ಷಿಣ ಭಾರತದ ಆಕ್ರಮಣದ ಮೇಲೆ ಹೋಗದ ಬನ್ನಿ. ಅಕ್ಬರ್ನು ಉತ್ತರ ಭಾರತದಲ್ಲಿ ಎಲ್ಲ ದಂಡಯಾತ್ರೆ ಮುಗಿಸ್ತಾ ಎಲ್ಲ ಪ್ಲೇಸ್ಗಳನ್ನು ವಶಪಡಿಸಿಕೊಂಡ. ಇವಾಗ ದಕ್ಷಿಣ ಭಾರತದಲ್ಲಿ ಕೆಲವೊಂದು ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳುವಂತೆ ರಾಜಕೀಯ ನಿಯೋಗಗಳನ್ನು ಕಳಿಸ್ತಾರೆ. ಎಲ್ಲೆಲ್ಲಿ ಕಳಿಸ್ತಾರೆ? ರಾಜ್ಯಗಳಾದಂತಹ ಬೀದರ್, ಕಂದೇಶ, ಅಹಮದನಗರ್, ಗೋಲ್ಕೊಂಡ ಮತ್ತು ಬಿಜಾಪುರಗಳಿಗೆ ಸಾರ್ವಭೌಮವನ್ನು ಒಪ್ಪಿಕೊಳ್ಳುವಂತೆ ರಾಜ ನಿಯೋಗಗಳನ್ನು ಕಳಿಸ್ತಾನೆ. ಆದ್ರೆ ಕಂದೇಶ ಒಂದನ್ನು ಬಿಟ್ಟರೆ ಉಳಿದ ರಾಜ್ಯಗಳನ್ನು ಸಹ ಇವೆಲ್ಲ ತಿರಸ್ಕರಿಸಿದ್ರು. ನಾವು ನಿಮ್ಮ ಸಾರ್ವಭೌಮತ್ವವನ್ನು ಒಪ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು. ಆದ್ರಿಂದ ಯುದ್ಧಗಳ ಮೂಲಕ ಅಕ್ಬರ್ನ ಏನ್ ಮಾಡ್ತಾನೆ, ಅವೆಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಕ್ಕೆ ಆರಂಭ ಮಾಡ್ತಾನೆ. ಆದ್ರಿಂದ ಅವುಗಳ ಗೆಲ್ಲಲು ಅವನು ಯುದ್ಧ ಮಾರ್ಗವನ್ನೇ ಅನುಸರಿಸಲಾಯಿತು. ಸಾಮಾನ್ಯ ಶಕೆ 1595ರಲ್ಲಿ ಅಹಮದನಗರದ ರಾಣಿ ಚಂದಾ ಬೀಬಿಯು ಮೊಘಲರ ಆಕ್ರಮಣ ವಿರುದ್ಧ ವೀರಾವೇಶದಿಂದ ಹೋರಾಟ ಮಾಡ್ತಾರೆ. ಆದ್ರೆ ವಿಫಲವಾಗಬೇಕಾಗುತ್ತೆ. ಹೀಗಾಗಿ ಅಕ್ಬರ್ ಬೀದರ್, ಅಹಮದನಗರ್ ಅನ್ನು ಗೆದ್ಕೊಬಿಡ್ತಾನೆ. ಇವಾಗ ಅಕ್ಬರ್ನ ರಾಜ್ಯ ಎಲ್ಲಿಂದ ಎಲ್ಲಿವರೆಗಿತ್ತು? ಅಕ್ಬರ್ನ ಸಾಮ್ರಾಜ್ಯವು ಉತ್ತರದಲ್ಲಿ ಹಿಮಾಲಯದಿಂದ, ದಕ್ಷಿಣದಲ್ಲಿ ಗೋದಾವರಿ ನದಿಯವರೆಗೆ ಮತ್ತು ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಕಾಬೂಲ್ನವರೆಗೆ ವಿಸ್ತರಿಸಿತು. ಇವಾಗ ನಿಮ್ಗೆ ನೆನಪಿದೆಯಲ್ಲ, ಅಕ್ಬರ್ನು ಸಾಮಾನ್ಯ ಶಕೆ 1550ರಲ್ಲಿ ಎರಡನೇ ಪಾನಿಪತ್ ಕದನದಿಂದ ಅವರ ರಾಜಕೀಯ ಜೀವನ ಆರಂಭವಾಯಿತು. ಹಾಗೆ ಯುದ್ಧಗಳನ್ನು ಗೆಲ್ತಾ ಬಂದ. ಗೋಡ್ವಾನ್ನ ಗೆದ್ಕೊಂಡ, ಗುಜರಾತ್ನ ಮೇಲೆ ವಶ ಮಾಡಿಕೊಂಡ, ಬಂಗಾಳ ಹಾಗೆ ಒರಿಸ್ಸಾ ಆಕ್ರಮಣ ಮಾಡ್ದ, ಕಾಬೂಲ್ ಮತ್ತು ಕಾಶ್ಮೀರವನ್ನು ಸೇರ್ಪಡೆ ಮಾಡಿಕೊಂಡ. ಹೀಗೆ ರಾಜಪೂತ ನೀತಿಯನ್ನು ಸಹ ಮಾಡಿದ. ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಸಹ ದಿಗ್ವಿಜಯವಾಗಿ ಆಯಿತು. ಅದನ್ನು ಸಹ ವಶಪಡಿಸಿಕೊಂಡ. ಈ ರೀತಿಯಾಗಿ ದಕ್ಷಿಣ, ಸೌತ್, ನಾರ್ತ್ ಎಲ್ಲ ಕಡೆ ಆಕ್ಯುಪೈ ಮಾಡ್ಕೊಬೇಡ. ಹೀಗೆ ದಕ್ಷಿಣದಿಂದ ಇದೇ ರೀತಿ ಉತ್ತರದಿಂದ ದಕ್ಷಿಣವರೆಗೂ, ಪಶ್ಚಿಮದಿಂದ ಪೂರ್ವವರೆಗೂ ಎಲ್ಲ ಪ್ರದೇಶಗಳನ್ನು ಆಕ್ಯುಪೈ ಮಾಡ್ಕೊಬಿಟ್ಟಿದ್ದಾರೆ. ಆದ್ರಿಂದ ನಾವು ಮೊದಲನೇದಾಗಿ ಅಕ್ಬರ್ನ ಆಡಳಿತವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು ಗೊತ್ತಲ್ಲ, ಎಲ್ಲ ಯೂಟ್ಯೂಬರ್ಸ್ ಹೇಳೋಕತ್ತೇನೆ. ಥ್ಯಾಂಕ್ ಯು. ನಿಮ್ಗೆ ಗೊತ್ತು. ಬಾಯ್ ಬಾಯ್. ಸಿ ಯು. ಟಾಟಾ.